ಬನ್ನಿ ಮೇಡಮ್ ಹೊರಡೋಣ, ಟೈಮ್ ಆಯ್ತು. ಎಲ್ಲಿಗೆ ಸುಬ್ಬು? ಎಲ್ಲಿಗೆ? ಮರ್ತೋಗ್ಬಿಟ್ರೆ ಅಪ್ಪ ಅಮ್ಮ ಬರ್ತೀರಿ ಇವತ್ತು. ಅಯ್ಯೋ ಹೌದಲ್ವಾ, ಸರಿ ಆಯಿತು, ಹೋಗ್ಬಿಟ್ಟು ಕರ್ಕೊಂಡು ಬಂದ್ಬಿಡೋಣ. ಅವ್ರನ್ನ ಇವತ್ತು ಬೇರೆ ಕಡೆ ಎಲ್ಲಾದರೂ ಉಳಿಯೋಕ್ಕೆ ವ್ಯವಸ್ಥೆ ಮಾಡಬೇಕು. ನಾಳೆ ಈ ಮನೆ ಕರ್ಕೊಂಡ್ಬರ್ಬೇಕು. ಸರಿ ಬಾ ಹೋಗೋಣ. ನೀವಿಬ್ಬರೇ ಹೋದರೆ ಕೆಲಸ ಆಗಲ್ಲ, ನಿಮ್ಮ ಜೊತೆ ನಾನು ಬರಲೇಬೇಕು. ಏನು ಹೇಳ್ತಿದ್ದೀರಾ ಮುತ್ತು? ಇಲ್ಲಿ ಸುತ್ತಮುತ್ತ ಹೋಟ್ಲು ಸಿಗೋದು ತುಂಬ ಕಷ್ಟ ಇದೆ. ನಾನು ನಿಮ್ಮ ಜೊತೆಗೆ ಬಂದರೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೋದು. ಹೌದು ಸುಬ್ಬು, ಇವರಾದರೆ ಊರಿಗೆಲ್ಲ ಗೊತ್ತಿರೋರು, ನಮ್ಮ ಜೊತೆ ಬಂದರೆ ಹೆಲ್ಪ್ ಆಗುತ್ತೆ. ಸರಿ ಸರಿ ಬನ್ನಿ ಮುತ್ತು, ಹೋಗೋಣ. ಅಳಿಯಂದ್ರೆ ಅರ್ಜೆಂಟಾಗಿ ಎಲ್ಲಿಗೋ ಹೊರಟಿರೋ ಹಾಗಿದೆ. ಅದೇ ತಲೆಯವರೇ, ಈ ಅಸ್ಟೆಂಟ್ ಮಗಳಿದಾಳಲ್ಲ, ಅವಳಿಗೆ ಊರು ನೋಡೋ ಆಸೆ. ಮನೆಗೆ ಅತಿಥಿಗಳು ಬಂದಾಗ ಅವ್ರು ಕೇಳಿದನ್ನ ಇಲ್ಲ ಅನ್ನೋದಕ್ಕಾಗತ್ತಾ? ಅದು ಅಲ್ಲದೆ ಅಳಿಯಂದ್ರು ಊರಿಗೆ ಹೊಸಬ್ರು, ಅದಕ್ಕೆ ಇಬ್ಬರು ಕರ್ಕೊಂಡು ಊರು ಸುತ್ತಾಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಬುದ್ಧಿ ಇದೆಯಾ ನಿನಗೆ? ಅಲ್ಲ ಕಣೋ, ಅಳಿಯಂದ್ರು ನಮ್ಮ ಮನೆ ಅಳಿಯ, ನಮ್ಮ ಊರಿನ ಅಳಿಯ. ಅವ್ರು ಹೇಗೂ ಇಲ್ಲೇ ಇರ್ತಾರೆ, ಯಾವಾಗ ಬೇಕಾದರೂ ಅವ್ರಿಗೆ ಊರು ತೋರಿಸ್ಬೋದು. ಆ ಹುಡುಗಿನ ಕರ್ಕೊಂಡು ಹೋಗಿ ತೋರಿಸ್ಕೊಂಬಾರೋ, ಅಳಿಯಂದ್ರು ಇಲ್ಲೇ ಇರಲಿ. ಮಾವ, ಅದೇನೆಂದರೆ ನನ್ನ ಮಗಳಿಗೆ ಇವ್ರ ಜೊತೆ ಸ್ವಲ್ಪ ಬಾಂಡಿಂಗ್ ತುಂಬ ಚೆನ್ನಾಗಿದೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಗೊತ್ತು, ನಾನು ನೋಡಿದ್ದೀನಿ. ಅಷ್ಟೇ ಅಲ್ಲ, ಒಂದೊಂದ್ಸಲ ಮಗಳಿಗೆ ಇವರು ಪಾಠನೂ ಮಾಡ್ತಾ ಇರ್ತಾರೆ. ನನ್ನ ಮಗಳಿಗೆ ಒಂದಷ್ಟು ಬುಕ್ಸ್ ಬೇಕಂತೆ, ಅದಕ್ಕೆ ಇವ್ರನ್ನೂ ಕರ್ಕೊಂಡು ಹೋಗಿ ಹಾಗೆ ತೊಗೊಂಡು ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ, ಪುಸ್ತಕ ತಗೊಳಕ್ಕೆ ನೀವ್ಯಾಕೆ ಜೊತೆಲಿ ಹೋಗ್ಬೇಕು? ಅದು ತಲೆವರೇ, ಪುಸ್ತಕ ಸೆಲೆಕ್ಟ್ ಮಾಡೋದವರು, ತಗೊಳ್ಳೋದು ಇವರು, ಕೊಡ್ಸೋದು ನಾನು. ಮಗುಗೋಸ್ಕರ ಅಡಿಯಲ್ಲಿ ಪುಸ್ತಕ ಸೆಲೆಕ್ಟ್ ಮಾಡ್ತಾರೆ, ಅವರು ನಮ್ಮ ಮೊಮ್ಮಗೋಸ್ಕರ ಬುಕ್ ಸೆಲೆಕ್ಟ್ ಮಾಡ್ತಾರೆ, ನಾನು ನಮ್ಮ ವಂಶದ ಪುಡಿ ಹೊಸ ಬುಕ್ ತಗೊಳ್ತೀನಿ. ಬನ್ನಿ ಹೋಗೋಣ. ಅಳಿಯಂದ್ರೆ, ಆ ಮುತ್ತು ಏನು ಹೇಳಿದ್ನೋ ಒಂದೂ ನನ್ನ ತಲೆಗೆ ಹೋಗ್ಲಿಲ್ಲ. ಯಾಕೆ ಹೀಗೆ ನೋಡ್ತಿದ್ದೀರಾ? ಅಳಿಯಂದ್ರೆ, ಇದೇ ರೀತಿ ಊರು ಸುತ್ತೋಕೆ ನಮ್ಮ ಅಂಜಲಿನ ನೀವು ಯಾವಾಗ ಜೊತೆಲಿ ಕರ್ಕೊಂಡು ಹೋಗ್ತೀರಿ ಅಂತ. ಕರ್ಕೊಂಡು ಹೋಗ್ತೀನಿ ಮಾವ, ಆದಷ್ಟು ಬೇಗ ಕರ್ಕೊಂಡು ಸರ್ ಹೋಗ್ತೀನಿ. ಹೊರಡನ್ ಬಾ. ಮಾವ, ಮುತ್ತುವರೆ, ಈ ಜಾಗದ ಸುತ್ತಮುತ್ತ ನಿಮಗೆ ಗೊತ್ತಿರೋರು ಯಾರಿಲ್ಲ ತಾನೆ, ಆಮೇಲೆ ನಮ್ಮ ವಿಷಯ ಎಲ್ಲ ಗೊತ್ತಾಗ್ಬಿಡುತ್ತೆ. ಏನೂ ಆಗಲ್ಲ, ಇದು ಸೇಫ್ ಜಾಗ. ಹಂಗಿದ್ರೆ ಓಕೆ. ನಮ್ಮಪ್ಪ ಅಮ್ಮ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಸಾಕು, ಟಿಪ್ ಟಾಪಾಗಿ ರೆಡಿಯಾಗಿ ಬಂದ್ಬಿಡ್ತಾರೆ. ಇವತ್ತು ಹಾಗೆ ಬರ್ತಾರೆ, ಕಾಯ್ತಾ ಇರ್ಬೇಕಷ್ಟೇ ನಮಗೆ. ಇದ್ದಕ್ಕಿದ್ದಂಗೆ ಬರಕ್ಕೆ ಹೇಳಿದನಲ್ಲ, ಏನಾಗಿದೆ ಏನೋ, ನನಗಂತ ತಲೆ ಕೆಟ್ಟೋಗ್ತಾ ಇದೆ. ನೀವ್ ಗಾಬರಿ ಆಗ್ಬೇಡ, ಸುಮ್ಮನೆ. ಸುಬ್ರಹ್ಮಣ್ಯ, ಇದೇನು ಸುಬ್ಬು, ನೀವು ನಿಮ್ಮ ಅಪ್ಪನ ಬಗ್ಗೆ ಹೇಳಿದ್ ಕೇಳಿ ಡೈರೆಕ್ಟಾಗಿ ಫಾರಿನಿಂದ ಹೇಳ್ತಾರೆ ಅಂದ್ಕೊಂಡ್ರೆ, ಇವರು ಮನೇಲಿ ಹೇಗಿದ್ರು ಹಾಗೆ ಎದ್ದು ಬಂದಿರೋ ಹಾಗಿದೆ. ಅಯ್ಯೋ ಸುಬ್ರಹ್ಮಣ್ಯ, ಅಯ್ಯೋ ನನ್ನ ಕಂದ ಸುಬ್ರಹ್ಮಣ್ಯ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಇದೇನು ವೇಷಭೂಷಣ ಎಲ್ಲ ಬದಲಾಗ್ಬಿಟ್ಟಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಶ್ರಾವಣಿ ಮೋರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮಾವ. ಅಮ್ಮ, ನನ್ನ ವೇಷಭೂಷಣ ಬಿಡು. ಅಲ್ಲ, ನೀವು ಯಾಕೆ ಹಿಂಗೆ ಬಂದಿದ್ದೀರಾ? ಎಲ್ಲಾದರೂ ಹೊರಗಡೆ ಹೋಗ್ತೀರಾ ಅಂದರೆ ಸಕ್ಕತ್ತಾಗಿ ರೆಡಿಯಾಗಿ ಬರ್ತೀರಾ ತಾನೇ ನೀವು? ಏನೋ ಮಾಡಲಿ ಮಗನೇ, ನೀನು ರಾತ್ರಿ ಫೋನ್ ಮಾಡಿ ಹೊರಟು ಬಂದ್ಬಿಡು ಅಂತ ಹೇಳಿದೆ. ನಮ್ಗೆ ಯಾವ ಬಸ್ ಸಿಗುತ್ತೋ ಏನೋ ಹತ್ಕೊಂಡು ಓಡ್ ಬಂದ್ಬಿಟ್ಟು. ಅಲ್ಲ ಕಣೋ, ನೀನು ಫೋನ್ ಮಾಡಿ ಹೇಳ್ದವನು ಸಮಯ ಸಂದರ್ಭ ಇಷ್ಟೊತ್ತಿಗೆ ಹಿಂಗೆ ಬನ್ನಿ ಅಂತ ಹೇಳ್ಬೇಕು ತಾನೆ. ನೀನೇನು ಹೇಳಲಿಲ್ವಲ್ಲ, ಭಯ ಆಗೋಯ್ತು. ಹಂಗಿದ್ದು ಹಂಗೆ ಬಂದ್ಬಿಟ್ವಿ. ಸುಬ್ಬು, ಈಗ ಮಾತಾಡ್ಕೊಂಡು ನಿಂತ್ಕೊಂಡು ಪ್ರಯೋಜನನೇ ಇಲ್ಲ. ಮೊದಲು ನಾವು ಇಲ್ಲಿಂದ ಹೊರಡಬೇಕು. ಹೌದೌದು, ನಿಮ್ಮಲ್ಲಿ ಯಾರಾದರೂ ನೋಡಿದ್ರೆ ಕಷ್ಟ. ಕಷ್ಟನಾ? ಯಾಕೋ ಮಗನೇ, ನಾವೇನು ಕಳ್ತನ ಮಾಡಕ್ಕೆ ಬಂದಿದ್ದೀವಾ? ದರೋಡ ಮಾಡಕ್ಕೆ ಬಂದಿದ್ದೀವಾ? ಅದು ಆಗಲ್ಲಪ್ಪ. ಇನ್ಯಾಕೋ? ಅದು ಸುಮ್ಮನೆ ಇಲ್ಲಿದ್ರೆ ಮಾತಾಡೋಕ್ಕಾಗಲ್ಲ. ನಾನು ಈ ವಿಷಯ ಎಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ನಿಮ್ಗೆ ಗಾಡಿ ತೆಗಿ. ಏನು ಹೇಳ್ತಿದ್ದೆ ಸುಬ್ಬು? ಬದುಕು ಜಟಕ ಬಂಡಿ ಅಂತ ಕೇಳಿದ್ದೀನಿ, ಆದರೆ ಇಲ್ಲಿ ಬದುಕು ಡ್ರಾಮಾ ಕಂಪ್ನಿ ಆಗ್ತಿದೆಯಲ್ಲೋ. ಸುಬ್ರಹ್ಮಣ್ಯ, ಇದೆಲ್ಲ ಸರಿನೇನೋ?
ಶ್ರಾವಣಿ ಅಮ್ಮನ ಎದುರುಗಡೆ ಇಟ್ಕೊಂಡು ಇನ್ಯಾರಿಗೋ ಗಂಡ ಅನ್ನಿಸ್ಕೊಳ್ಳೋದು, ಯಾತ ಮನೆಗೆ ಬಂದು ಅಳಿಯ ಅಂತ ಕೂಗಿಸ್ಕೊಳ್ಳೋದು, ನಿನ್ನ ಸ್ವಂತ ಹೆಂಡ್ತಿನ ಶ್ರಾವಣಿ ಅಮ್ಮನ ಆ ಕಾಂತಮ್ಮನ ಮಗಳು ಅಂತ ಹೇಳೋದು, ಇದೆಲ್ಲ ನೋಡ್ತಿದ್ರೆ ನನ್ನ ತಲೆ ಕೆಟ್ಟೋದಂಗೆ ಆಗ್ತಿದೆ. ಇಲ್ಲ ಕಣೋ, ಇದೆಲ್ಲ ಅನ್ಯಾಯ ಕಣೋ. ನಡಿ, ಇರೋ ಸತ್ಯ ಎಲ್ಲ ಹೇಳ್ಬಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡೋಣ. ನಡಿಯೋ. ದಯವಿಟ್ಟು ಹಾಗೆ ಹೇಳ್ಬಿಡಿ ಯಜಮಾನ್ರೆ. ಆಗೋದೆಲ್ಲ ಒಳ್ಳೇದಕ್ಕಿಂತ ದೊಡ್ಡವ್ರು ಹೇಳಿಲ್ವಾ? ಅಂಜಲಿ ಅಮ್ಮವ್ರು ಹುಷಾರಾಗಬೇಕು. ನಮ್ಮ ಯಜಮಾನರು ನಗ್ನಗ್ತಾ ಇರಬೇಕು. ಕಡೆ ಪಕ್ಷ ಅಂಜಲಿ ಅಮ್ಮವ್ರು ಹುಷಾರಾಗಿ ಆ ಮಗುನ ಅಂಜಲಿ ಅಮ್ಮವ್ರು ಒಪ್ಸೋರ್ಗೂ ಆದರೂ ಸುಬ್ಬು ಅವ್ರು ಇಲ್ಲಿ ಇರಬೇಕಾಗತ್ತೆ. ಸುಬ್ಬು ಅವ್ರಿಗೆ ಮನೆಗೆ ಬಂದಮೇಲೆ ನಮ್ಮ ಯಜಮಾನರು ತುಂಬ ಸಂತೋಷವಾಗಿದ್ದಾರೆ. ಆ ಸಂತೋಷ ಹಾಳಾಗಬಾರ್ದಲ್ವಾ? ಹಾಗಂತ ನಾವೆಲ್ಲ ಇಲ್ಲಿ ಪರದಾಡಕ್ಕಾಗುತ್ತಾ? ಏನಾಗಲ್ಲ ಮಾವ, ನಮ್ಮಿಂದ ಒಂದು ಜೀವನ ಉಳಿಯುತ್ತೆ, ತಾಯಿ ಮಗು ಒಂದಾಗ್ತಾರೆ. ತಾಯಿ ಪ್ರೀತಿ ಕಳ್ಕೊಂಡ್ರೆ ಜೀವನ ನರ್ಕ ಹಾಕೋಗ್ಬಿಡುತ್ತೆ. ನಾನು ಅನುಭವಿಸಿದ ನೋವನ್ನ ಆ ಮಗು ಅನುಭವಿಸ್ಬಾರ್ದು. ನಾವು ಆ ಮಗುಗೆ ಸಹಾಯ ಮಾಡಲೇಬೇಕು. ಹೌದಪ್ಪ, ಬರ್ತ್ಡೇ ಪಾರ್ಟಿಗೆ ನೀವು ಬರಲೇಬೇಕು. ಒಂದೇ ಒಂದಿನ ಅಷ್ಟೇ. ನೀವು ಇಲ್ಲಿದ್ದು ಹೊರಟುಬಿಟ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾವು ನೋಡ್ಕೊತೀವಿ. ನಾವು ಲೇಟಾಗಿ ಬರ್ತೀವಿ. ಹಾಂ, ಪ್ಲೀಸ್ ಮಾವ. ಅಯ್ಯೋ, ನೀವು ನನ್ನನ್ನು ಕೇಳ್ಕೊಬೇಕಾ ಶ್ರಾವಣಮ್ಮ? ನೀವಿಬ್ಬರು ಕೇಳ್ಕೊಂಡಿದ್ದೀರ ಅಂದಮೇಲೆ ಅದರ ಅರ್ಥ, ಅದರ ಉದ್ದೇಶ ಸರಿಯಾಗೇ ಇರುತ್ತೆ. ಏ ವಿಶಾಲು, ನಡಿಯೇ, ಅದೇನಂತ ಒಂದು ಕೈ ನೋಡೇ ಬಿಡೋಣ. ಹಾಂ, ಆದರೆ ನೀವು ಬರ್ಡೇ ಪಾರ್ಟಿಗೆ ಬರಬೇಕಂದ್ರೆ ಈ ಥರ ಬರಬಾರ್ದು. ಸ್ವಲ್ಪ ಚೇಂಜ್ ಆಗಿರಬೇಕು. ಯಾಕೆಂದರೆ ನಾವೆಲ್ಲ ಮುಂಬೈಲಿರೋದು ಅಂತ ಹೇಳ್ಕೊಂಡ್ಬಿಟ್ಟಿದ್ದೀವಿ. ಸ್ವಲ್ಪ ಲೆವೆಲ್ಲು, ಸ್ಟೇಟಸ್ಸು ಅದೆಲ್ಲ ಚೆನ್ನಾಗಿರೋ ಥರ ಬರಬೇಕು. ಮತ್ತೆ ನಾವು ಹೇಗೆ ಬರಬೇಕು ಅಂತೀಯಾ? ನೀವು ಸೂಟು ಬುಟ್ಟು ಹಾಕೊಂಡು ಸ್ಟೈಲಾಗಿ ಇಂಗ್ಲೀಷಲ್ಲಿ ಮಾತಾಡಬೇಕು. ಇಂಗ್ಲೀಷಾ? ನಮ್ಗೆ ಇಂಗ್ಲೀಷು ಬರಲ್ಲಪ್ಪ. ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾಳೆವರೆಗೂ ನಮಗೆ ಟೈಮ್ ಇದೆ. ಇವತ್ತು ರಾತ್ರಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನಾಳೆ ಇಂಗ್ಲೀಷಲ್ಲಿ ಒಂದು 4 ಲೈನ್ಗಳನ್ನು ಹೇಳಿದ್ರೆ ಸಾಕು. ನಿಮಗೋಸ್ಕರ ಬಟ್ಟೆ ಸ್ಟೈಲಿಶ್ ಆಗಿರೋದು ತಂದಿದ್ದೀನಿ. ಏನಿಲ್ಲ, ಅದನ್ನು ಹಾಕ್ಕೊಂಡು ಸ್ವಲ್ಪ ನ್ಯಾಚುರಲ್ ಆಗಿ ಓಡಾಡೋದು ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು. ಬಟ್ಟೆನಾ? ಎಲ್ಲೋ ಮುತ್ತು, ಈ ಬಟ್ಟೆನ ನಾವು ಹಾಕಬೇಕೇನೋ? ಯಜಮಾನ್ರಿಗೂ ನಂದಿನಿ ಅಮ್ಮವ್ರಿಗೆ ಏನಾದ್ರು ಗೊತ್ತಾದ್ರೆ? ಸದ್ಯಕ್ಕೆ ಅವ್ರಿಗೇನು ಗೊತ್ತಿಲ್ಲ. ಗೊತ್ತಾದ್ರೆ ಕಷ್ಟ. ಸರಿ ಸರಿ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ, ಹೋಗಿ ಬೇಗ.